ಇನ್ನು ಕಾಂಗ್ರೆಸ್ನ ಒಳಗೆ ಭ್ರಷ್ಟಾಚಾರದ ಬಾಂಬ್ ಸ್ಫೋಟಗೊಂಡಿದೆ. ಸಿಎಂ ಡಿಸಿಎಂ ಜೊತೆ ಬಿಆರ್ ಪಾಟೀಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬಿಆರ್ ಪಾಟೀಲ್ ಅವರು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶವನ್ನು ವಿಚಾರಿಸಿದ್ದೀನಿ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಮಾತಾಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಇನ್ನು ಕಾಂಗ್ರೆಸ್ನ ಒಳಗೆ ಭ್ರಷ್ಟಾಚಾರದ ಬಾಂಬ್ ಸ್ಫೋಟಗೊಂಡಿದೆ. ಸಿಎಂ ಡಿಸಿಎಂ ಜೊತೆ ಬಿಆರ್ ಪಾಟೀಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬಿಆರ್ ಪಾಟೀಲ್ ಅವರು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶವನ್ನು ವಿಚಾರಿಸಿದ್ದೀನಿ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಮಾತಾಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು
ಇನ್ನು ಕಾಂಗ್ರೆಸ್ನ ಒಳಗೆ ಭ್ರಷ್ಟಾಚಾರದ ಬಾಂಬ್ ಸ್ಫೋಟಗೊಂಡಿದೆ. ಸಿಎಂ ಡಿಸಿಎಂ ಜೊತೆ ಬಿಆರ್ ಪಾಟೀಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬಿಆರ್ ಪಾಟೀಲ್ ಅವರು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶವನ್ನು ವಿಚಾರಿಸಿದ್ದೀನಿ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಮಾತಾಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಇನ್ನು ಕಾಂಗ್ರೆಸ್ನ ಒಳಗೆ ಭ್ರಷ್ಟಾಚಾರದ ಬಾಂಬ್ ಸ್ಫೋಟಗೊಂಡಿದೆ. ಸಿಎಂ ಡಿಸಿಎಂ ಜೊತೆ ಬಿಆರ್ ಪಾಟೀಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬಿಆರ್ ಪಾಟೀಲ್ ಅವರು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶವನ್ನು ವಿಚಾರಿಸಿದ್ದೀನಿ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಮಾತಾಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ